ನಿಖಿಲ್ ಕುಮಾರಸ್ವಾಮಿಗಳು ರೇವಣ್ಣ ಎಲ್ಲರೂ ಜಿದ್ದಿನಿಂದ ಮಾತಾಡ್ತಾ ಇದ್ದಾರೆ. ನಾವು ಯಾವುದೋ ಪ್ರಸಂಗದಲ್ಲೇ ನಾವು ಅಧಿಕಾರ ಹಿಡಿತೀವಿ ಅನ್ನುವಂಥದ್ದು. ಅಂದ್ರೆ ಈ ಪ್ರಮಾಣದೆಲ್ಲ ಹೋರಾಟ ಮಾಡಿದ್ರೆ ಅಟ್ಲೀಸ್ಟ್ ಒಂದು 20, 30, 40, 50 ಆಗ್ಬೋದೇನೋ ಶಾಸಕರು ಅನ್ನೋದು ಅವ್ರ ದೂರದ ಆಸೆ. ಅದು ಈಡೇರಲಿ ಅನ್ನೋದು ಸಹಜ, ಎಲ್ಲರೂ ಅವರ ಬೆಂಬಲಿಗರ ಆಸೆ. ಅದು ಈಡೇರ್ತದನ ಇಲ್ವಾ ಅನ್ನೋದು ಸಮೀಕ್ಷೆ ಬಿಟ್ಟಂಥ ವಿಷಯ, ಜೊತೆಗೆ ಜನರಿಗೆ ಬಿಟ್ಟಂಥ ವಿಷಯ. ಫೈನಲ್ ಅವರು ಅಲ್ರಿ, ಜನ ಏನು ಡಿಸಿಷನ್ ಮಾಡ್ತಾರೆ ಅದು. ಮತ್ತು ಆಲ್ರೆಡಿ BJP ಮಾತ್ರ ಒಂದು ನಿರ್ಧಾರಕ್ಕೆ ಬಂದದ. ಅಹಿಂದ ಮತಗಳು ಅವ್ರಿಗೆ ಬರಲಿಕ್ಕಿಲ್ಲ, ಅಹಿಂದ ಜೊತೆಗೆ SC ST ಬರಲಿಕ್ಕಿಲ್ಲ, ಇನ್ನು ಉಳಿದವರು ಮೈನಾರಿಟೀಸ್ ಅಂತ ಬರೋದಿಲ್ಲ. ಅದಕ್ಕೆ ಇವರು ಫಾರ್ಮ್ ಡಿಸಿಷನ್ ಮಾಡಿರಪ್ಪ ಅಂದ್ರೆ ಮತ್ತು ವಿಶೇಷವಾಗಿ ವಿಜೇಂದ್ರ ಅವ್ರ ಮೇಲೆ ಭರೋಸೆ ಇಲ್ಲ. ಆದಷ್ಟು ಯಡಿಯೂರಪ್ಪನ ಬದಿಗೆ ಸರಿಸಬೇಕು ಅನ್ನೋದು ಹೈಕಮಾಂಡ್ದು ಉದ್ದೇಶನ. ಇಂಥ ಪ್ರಸಂಗದಲ್ಲೇ ಅವ್ರ ಪಾರ್ಟಿಲಿ ಅಂಥ ಒಕ್ಕಲಿಗ ಸಮುದಾಯದಲ್ಲೇ ಲೀಡರ್ ಇಲ್ಲ. ಲಿಂಗಾಯತರಲ್ಲಿ ಇದ್ದಾರೆ ಯಡಿಯೂರಪ್ಪನವರು, ಇನ್ನು ಯತ್ನಾಳ್ ಹೋಗ್ಬೇಕಂತ ಇದ್ದಾರೆ. ನೋಡ್ಬೇಕು ಯತ್ನಾಳ್ ತೊಗೊಳ್ತಾರೋ ಇಲ್ಲೋ, ತೊಗೊಳ್ಳೋ ಭರವಸೆಗಳಿದ್ದಾವೆ ಇತ್ತೀಚೆಗೆ. ಹೀಗಾಗಿ ಲಿಂಗಾಯತ್ ಮತ್ತು ಒಕ್ಕಲಿಗ ಕಾಂಬಿನೇಷನ್ ಮಾಡಿ ವಿಜೇಂದ್ರ ಅವರ ಮುಖ್ಯಮಂತ್ರಿಗಿರಿಯನ್ನು ತಪ್ಪಿಸಿ HD ಕುಮಾರಸ್ವಾಮಿಗಳು ಮಾಡುವಂಥದ್ದು. ಯಾಕಂದ್ರೆ ವಯಸ್ಸಿನಿಂದ ದೊಡ್ಡವರು ಹೌದು, ಅನುಭವಿಸ್ತರು ಹೌದು. ಅದಕ್ಕೆ ಹೆಚ್ಚು ಒಕ್ಕಲಿಗರ ಮತಗಳು ತರುವಂಥ ಶಕ್ತಿ ಅವ್ರಿಗೆ ಐತಿ. DK ಅವ್ರನ್ನ ಹಿಂಸರಿಸುವ ಶಕ್ತಿ ಅವ್ರಿಗೆ ಐತಿ ಅನ್ನೋದು ಈ BJP ಲೆಕ್ಕಾಚಾರ. ಆ ಲೆಕ್ಕದಿಂದ ಇವತ್ತು ನಮ್ಮ ಮಾಜಿ CM ಕುಮಾರಸ್ವಾಮಿಗಳನ್ನ ಮತ್ತೊಂದು ಸೇಮ್ ಮಾಡಿದ್ರೆ ಏನು ತಪ್ಪದ ಅನ್ನುವಂಥ ಒಂದು ಒಲವು ತೋರಿಸ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಆದರೂ ರಾಜ್ಯ ರಾಜಕೀಯಕ್ಕಂತ ನಮ್ಮ ಕುಮಾರಸ್ವಾಮಿ ಬಂದಿದ್ದಾರೆ, ಹೋರಾಟ ಮಾಡ್ತೀನಿ